ಹಾಯ್ ಎಲ್ಲರೂ ಕೂಡ ಹೇಗಿದ್ದೀರಾ? ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ವಿಡಿಯೋವನ್ನ ಶುರು ಮಾಡುವ. ಈ ವಿಡಿಯೋದಲ್ಲಿ ವರ್ಷದಲ್ಲಿ 28 ದಿನ ಮಾತ್ರ ತೆರೆಯುವ ಕೇರಳದ ಶಿವ ದೇಗುಲದ ರೋಚಕ ಇತಿಹಾಸವನ್ನ ತಿಳಿಯೋಣ. ವರ್ಷಕ್ಕೆ 28 ಬಾರಿ ತೆರೆಯುವ ದೇವಾಲಯ ಅಂತ ಹೇಳಿದಾಗ ನಿಮ್ಗೆ ಈ ದೇವಾಲಯದ ಹೆಸರು ಗೊತ್ತಾಗಿರ್ಬೋದು. ಇದುವೇ ಕೇರಳದ ಕೊಟ್ಟಿಯೂರು ಶಿವ ದೇವಾಲಯವಾಗಿದೆ. ಹಾಗಾದ್ರೆ ಬನ್ನಿ, ಈ ದೇವಾಲಯದ ಮಹತ್ವವೇನು, ಇಲ್ಲಿ 28 ದಿವಸ ಮಾತ್ರ ಯಾಕೆ ಈ ದೇವಾಲಯವನ್ನು ತೆರೆಯಲಾಗುತ್ತೆ, ಎಲ್ಲವನ್ನ ತಿಳಿಯೋಣ. ದಕ್ಷಿಣ ಭಾರತದಲ್ಲಿ ಶಿವರನ್ನ ವಿಶೇಷವಾಗಿ ಪೂಜಿಸಲಾಗುತ್ತೆ. ಇಲ್ಲಿ ಅನೇಕ ಶಿವ ದೇವಾಲಯಗಳನ್ನ ನಾವು ಕಾಣಬಹುದು. ಅವುಗಳಲ್ಲಿ ಒಂದು ಕೇರಳದಲ್ಲಿರುವ ಕೊಟ್ಟಿಯೂರಿನ ಶಿವ ದೇವಾಲಯ. ಇಲ್ಲಿನ ಅಕ್ಕರೆ ಕೊಟ್ಟಿಯೂರು ಪ್ರಾಚೀನ ಶಿವ ದೇವಾಲಯವು ಹಿಂದೂ ಪುರಾಣಗಳಲ್ಲಿ ವಿಶೇಷ ಸ್ಥಾನಮಾನವನ್ನ ಹೊಂದಿದೆ ಮತ್ತು ಅದರ ವಿಶಿಷ್ಟವಾದ ಧಾರ್ಮಿಕ ಆಚರಣೆಗಳು ಮತ್ತು ಹಬ್ಬಗಳಿಗೆ ಈ ದೇವಾಲಯ ಹೆಸರುವಾಸಿಯಾಗಿದೆ. ಈ ದೇವಾಲಯದ ದೊಡ್ಡ ವಿಶೇಷತೆ ಎಂದರೆ ಇಲ್ಲಿನ ವಾರ್ಷಿಕ ಉತ್ಸವ. ಇದನ್ನ ವೈಶಾಖ ಮಹೋತ್ಸವ ಅಂತ ಕರೆಯಲಾಗುತ್ತೆ. ಅಕ್ಕರೆ ಕೊಟ್ಟಿಯೂರು ಶಿವ ದೇವಾಲಯದ ಇತಿಹಾಸ ಹೀಗಿದೆ. ಕೊಟ್ಟಿಯೂರು ದೇವಸ್ಥಾನದ ಇತಿಹಾಸವು ಮಾತಾ ಸತಿಯ ಕಥೆಯೊಂದಿಗೆ ಸಂಬಂಧವನ್ನ ಹೊಂದಿದೆ. ಈ ಪೌರಾಣಿಕ ಕಥೆಯ ಪ್ರಕಾರ ಒಮ್ಮೆ ಮಾತಾ ಸತಿಯ ತಂದೆ ಪ್ರಜಾಪತಿ ದಕ್ಷನು ಯಾಗವನ್ನ ಆಯೋಜಿಸಿದಾಗ ಅವನು ಶಿವನನ್ನ ಯಜ್ಞಕ್ಕೆ ಆಹ್ವಾನಿಸುವುದಿಲ್ಲ. ಆ ಯಾಗವನ್ನ ಕೊಟ್ಟಿಯೂರು ದೇವಸ್ಥಾನದ ಪ್ರದೇಶದಲ್ಲಿ ಆಯೋಜಿಸಲಾಗಿದೆ ಎಂದು ನಂಬಲಾಗಿದೆ. ದೇವಾಲಯದ ಕೊಟ್ಟಿಯೂರು ಎಂಬ ಹೆಸರು ಕತ್ತಿಯೂರುನಿಂದ ವಿಕಾಸಗೊಂಡಿದೆ. ಇದು ಪುರಳಿಮಳೆಯ ಕಟ್ಟನ್ ರಾಜವಂಶದೊಂದಿಗೆ ಸಂಬಂಧವನ್ನ ಹೊಂದಿದೆ. ಈ ದೇವಾಲಯದ ಶಿವಲಿಂಗವು ಸ್ವಯಂಭು ಅಂದ್ರೆ ನೆಲದೊಳಗಿನಿಂದ ಸ್ವಯಂ ಪ್ರಕಟವಾಗಿದೆ. ಇದನ್ನ ನದಿ ಕಲ್ಲುಗಳಿಂದ ಮಾಡಿದ ಎತ್ತರದ ವೇದಿಕೆಯ ಮೇಲೆ ಸ್ಥಾಪಿಸಲಾಗಿದೆ. ಇನ್ನು ಈ ದೇವಾಲಯಗಳು ಎರಡೂ ದೇವಾಲಯಗಳು ಅಕ್ಕರೆ ಮತ್ತು ಇಕ್ಕರೆ ಕೊಟ್ಟಿಯೂರು ದೇವಾಲಯಗಳು. ಬಾವಲಿ ನದಿಯ ದಡದಲ್ಲಿ ಅಕ್ಕರೆ ಕೊಟ್ಟಿಯೂರು ಮತ್ತು ಇಕ್ಕರೆ ಕೊಟ್ಟಿಯೂರು ದೇವಾಲಯ ಎಂಬ ಎರಡು ದೇವಾಲಯಗಳು ಇವೆ. ಅಕ್ಕರೆ ಕೊಟ್ಟಿಯೂರು ಶಿವನ ದೇವಾಲಯವಾಗಿದ್ದು ದೇವಾಲಯದ ವಾರ್ಷಿಕ ವೈಶಾಖ ಮಹೋತ್ಸವ ನಡೆಯುವಾಗ 28 ದಿನಗಳವರೆಗೆ ಮಾತ್ರ ಇದನ್ನ ತೆರೆಯಲಾಗುತ್ತೆ. ಆದ್ರೆ ಇಕ್ಕರೆ ಕೊಟ್ಟಿಯೂರು ವರ್ಷ ಪೂರ್ತಿ ತೆರೆದಿರುತ್ತೆ. ಅಕ್ಕರೆ ಕೊಟ್ಟಿಯೂರು ಯಾವಾಗ ತೆರೆಯುತ್ತದೋ ಆಗ ಇಕ್ಕರೆ ಕೊಟ್ಟಿಯೂರನ್ನ ಮುಚ್ಚಲಾಗುತ್ತೆ. ಈ ವರ್ಷವು ವೈಶಾಖ ಮಹೋತ್ಸವ ಸಂಭ್ರಮದಿಂದ ನಡೆಯುತ್ತಿದ್ದು ಜೂನ್ 8ನೇ ತಾರೀಕಿನಂದು ಆರಂಭವಾಗಿತ್ತು. ಇದು ಜುಲೈ 4ರವರೆಗೆ ನಡೆಯುತ್ತೆ. ಕೆಲವು ದಿನಗಳಲ್ಲಿ ಇಲ್ಲಿ ಮಹಿಳೆಯರಿಗೆ ಪ್ರವೇಶವೂ ಇರುವುದಿಲ್ಲ. ಇನ್ನು ಕೊಟ್ಟಿಯೂರು ದೇವಸ್ಥಾನದಲ್ಲಿ ವೈಶಾಖ ಮಹೋತ್ಸವವನ್ನ ಹೇಗೆ ನಡೆಸಲಾಗುತ್ತೆ ಎಂಬುದಕ್ಕೆ, ಕೊಟ್ಟಿಯೂರು ದೇವಸ್ಥಾನದಲ್ಲಿ 28 ದಿನಗಳ ಕಾಲ ನಡೆಯುವ ವೈಶಾಖ ಮಹೋತ್ಸವವು ದೇವರಿಗೆ ತುಪ್ಪದಿಂದ ಸ್ನಾನ ಮಾಡುವುದರೊಂದಿಗೆ ಪ್ರಾರಂಭವಾಗುತ್ತೆ. ಇದನ್ನ ನೇಯ್ಯಾಟಂ ಎಂದು ಕರೆಯಲಾಗುತ್ತೆ. ಇನ್ನು ವೈಶಾಖ ಮಹೋತ್ಸವವು ದೇವರಿಗೆ ತೆಂಗಿನ ನೀರಿನಿಂದ ಸ್ನಾನ ಮಾಡುವುದರೊಂದಿಗೆ ಕೊನೆಗೊಳ್ಳುತ್ತದೆ. ಈ ಆಚರಣೆಯನ್ನ ಎಳನೀರತ್ತಂ ಎಂದು ಕರೆಯಲಾಗುತ್ತೆ. ಇನ್ನು ಕೊಟ್ಟಿಯೂರು ದೇವಸ್ಥಾನಗಳ ನವೀಕರಣವನ್ನ ಆದಿಗುರು ಶಂಕರಾಚಾರ್ಯರ ಕಾಲದಲ್ಲಿ ಮಾಡಲಾಯಿತು. ಇನ್ನು ಕೊಟ್ಟಿಯೂರು ದೇವಸ್ಥಾನದಲ್ಲಿ ನಡೆಯುವ ವಾರ್ಷಿಕ ಉತ್ಸವವಾದ ವೈಶಾಖ ಮಹೋತ್ಸವದ ನಿಯಮಗಳು ಸಹ ಶಂಕರಾಚಾರ್ಯರು ಮಾಡಿದ್ದಾರೆ ಎಂದು ಹೇಳಲಾಗಿದೆ.